ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋ ವಿಶೇಷವಾದಂತ ಮಾಹಿತಿ ಆಗಿರುತ್ತೆ. ಯಾಕಂತ ಅಂದ್ರೆ ತುಂಬಾ ಜನಕ್ಕೆ ಈ ಒಂದು ಕತೆ ಬಗ್ಗೆ ಕೂಡ ಗೊತ್ತಿಲ್ಲ. ಈ ಒಂದು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಯಾವಾಗಿಂದ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ಒಂದು ಕತೆ ಇದೆ, ಅದ್ಭುತವಾದಂತ ಕತೆ ಇದೆ. ಆ ಒಂದು ಕಥೆನೇ ನಿಮ್ಮೆಲ್ಲರಿಗೂ ಕೂಡ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೇನೆ ತಿಂಗಳಲ್ಲಿ ನಮಗೆ 2 ಏಕಾದಶಿ ಬರುತ್ತೆ. ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿನ ನಾವು ಆಚರಿಸಿದ್ರೆ, ಅದೇ ರೀತಿ ಕೃಷ್ಣ ಪಕ್ಷದಲ್ಲಿ ಒಂದು ಏಕಾದಶಿನ ಆಚರಿಸ್ತೀವಿ. ಶುಕ್ಲ ಪಕ್ಷದಲ್ಲಿ ನಾವು ಹುಣ್ಣಿಮೆನ ನೋಡಿದ್ರೆ, ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆನ ನೋಡ್ತೀವಿ. ಅದೇ ರೀತಿ ಈ ಒಂದು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಯಾವಾಗಿಂದ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ಬೇಕಲ್ವಾ? ಅದನ್ನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಶಾಸ್ತ್ರಗಳು ಕೂಡ ಏನ್ ಹೇಳುತ್ತಂತ ಅಂದ್ರೆ, ನಾವು ಯಾವ್ದನ್ನ ಒಂದು ಒಳ್ಳೆ ಕೆಲಸವನ್ನ ಮಾಡ್ಬೇಕಂತ ಅಂದ್ರೆ ಶುಕ್ಲ ಪಕ್ಷದಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಶಾಸ್ತ್ರಗಳು ಕೂಡ ಹೇಳುತ್ತೆ. ನಾನು ಹಿಂದೆ ಕೂಡ 2 ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಾನು ನಮ್ಮ ಶ್ರೀ ರಾಯರ ಮಠದಲ್ಲೂ ಕೂಡ ತಿಳ್ಕೊಂಡು ಗುರುಗಳ ಹತ್ರ ಅವರು ಕೂಡ ಹೇಳಿದಂಥದ್ದು ಇದೆ. ನಾವು ಶುಕ್ಲ ಪಕ್ಷದಲ್ಲಿ ಒಳ್ಳೆ ಕೆಲಸಗಳನ್ನ ಶುರು ಮಾಡೋದು ತುಂಬಾನೇ ಒಳ್ಳೇದು. ಯಾರನ್ನ ಶುರು ಮಾಡಂಗಿತ್ತಂದ್ರೆ ಅವ್ರಿಗೂ ಕೂಡ ತಿಳಿಸು ಅಂತ ಹೇಳಿದ್ರು. ನಾನು ತಿಳಿಸ್ಕೊಟ್ಟಿದ್ದೀನಿ ಕೂಡ. ಶಾಸ್ತ್ರ ಕೂಡ ಅದನ್ನೇ ಹೇಳುತ್ತೆ, ನಾವು ಶುಕ್ಲ ಪಕ್ಷದಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಶುರು ಮಾಡೋದು ತುಂಬಾನೇ ಒಳ್ಳೇದು ಅಂತ. ಹಾಗಾದ್ರೆ ಈ ಒಂದು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಯಾವಾಗಿಂದ ಪ್ರಾರಂಭ ಆಯಿತು? ಆ ಕಥೆ ಏನಂತ ಅಂದ್ರೆ, ದಕ್ಷ ಪ್ರಜಾಪತಿಗೆ 27 ಜನ ಹೆಣ್ಮಕ್ಳು ಇರ್ತಾರೆ. 27 ಜನ ಹೆಣ್ಮಕ್ಳು ಇರ್ತಾರೆ. ಅಶ್ವಿನಿ, ಭರಣಿ ಅಂದ್ಬಿಟ್ಟು ಇದೇ ರೀತಿ ಮೊದಲಾದವರಲ್ಲಿ 27 ಜನ ಹೆಣ್ಮಕ್ಳು ಇರ್ತಾರೆ. ಹೆಣ್ಮಕ್ಳಲ್ಲಿ ರೋಹಿಣಿ ಎಂಬ ಆಕೆ ತುಂಬಾನೇ ಸುಂದರವಾಗಿರ್ತಾರೆ. ಆ 27 ಜನರಲ್ಲಿ ರೋಹಿಣಿ ಅನ್ನುವಂತ, ಮಿಕ್ಕಿದವರು ಕೂಡ ಚೆನ್ನಾಗಿರ್ತಾರೆ, ಅದರಲ್ಲಿ ಅವರಲ್ಲಿ ತುಂಬಾನೇ ನಾವು ನೋಡೋದಾಯ್ತು ಅಂದ್ರೆ ರೋಹಿಣಿ ಅನ್ನುವಂತ ಮಗಳು ತುಂಬಾನೇ ಸುಂದರವಾಗಿರ್ತಾಳೆ. ಆ ದಕ್ಷ ಏನ್ ಮಾಡ್ತಾರಂತ ಅಂದ್ರೆ, ದಕ್ಷ ಪ್ರಜಾಪತಿ ಏನ್ ಮಾಡ್ತಾರಂದ್ರೆ, ಅವ್ರು 27 ಜನರನ್ನು ಕೂಡ ಚಂದ್ರನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಚಂದ್ರ ಏನ್ ಮಾಡ್ತಾನಂತ ಅಂದ್ರೆ, ಎಲ್ಲರನ್ನು ಕೂಡ ಮದ್ವೆ ಆಗಿರ್ತಾನೆ. ಆದ್ರೆ ಅವನು ತುಂಬಾನೇ ಇಷ್ಟಪಡುವಂಥದ್ದು ಇದೇನು ಸುಂದರವಾದಂತ ಮಗಳು ಅಂತ ಹೇಳಿದ್ನಲ್ವಾ, ದಕ್ಷ ಪ್ರಜಾಪತಿಗೆ ಒಂದು ಸುಂದರವಾದಂತ ಮಗಳು ಅಂತ ಏನ್ ಹೇಳಿದ್ನಲ್ವಾ, ಅವಳನ್ನ ರೋಹಿಣಿ ಎಂಬಾಕೆನ ಮಾತ್ರ ಚಂದ್ರ ತುಂಬಾನೇ ಇಷ್ಟಪಡ್ತಾ ಇರ್ತಾನೆ. ಅವಳನ್ನ ಮಾತ್ರ ತುಂಬಾ ಕೇರ್ ತಗೊಂತಾ ಇರ್ತಾನೆ. ಮಿಕ್ಕಿದವ್ರನ್ನೆಲ್ಲ ಅಷ್ಟೊಂದು ಇಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇರ್ತಾನೆ. ಇದೇನಾಗತ್ತಂತ ಅಂದ್ರೆ, ಮಿಕ್ಕಿದವ್ರಿಗೆಲ್ಲ ಬೇಜಾರಾಗ್ಬಿಡುತ್ತೆ. ಇವನು ರೋಹಿಣಿನ ಮಾತ್ರ ತುಂಬಾನೇ ಇಷ್ಟಪಡ್ತಾ ಇದ್ದಾನೆ, ಅವಳ ಸೌಂದರ್ಯಕ್ಕೆ ನಮ್ಮ ಮನಸ್ಸು ಇಷ್ಟೊಂದು ಚೆನ್ನಾಗಿದ್ರು ಕೂಡ ಅವನ ಸೌಂದರ್ಯಕ್ಕೆ ಮಾತ್ರ ಬೆರಗಾಗ್ತಿದ್ದಾನೆ, ಅವಳ ಮಾತ್ರ ತುಂಬಾ ಕೇರ್ ತಗೊಂತಾ ಇದ್ದಾನಲ್ಲ ಅಂತ ಮಿಕ್ಕಿದವ್ರಿಗೆಲ್ಲ ತುಂಬಾನೇ ನೋವಾಗುತ್ತೆ. ಸಹಜ ಅಲ್ವಾ? ಅವಳ ಮಾತ್ರ ತುಂಬಾ ಇಷ್ಟಪಟ್ಟು ಇವ್ರನ್ನ ನಿರ್ಲಕ್ಷ್ಯ ಬೇಡ ಅನ್ನೋ ರೀತಿ ನಿರ್ಲಕ್ಷ್ಯ ಮಾಡಕ್ ಶುರು ಮಾಡ್ಬಿಟ್ರೆ ಯಾರಿಗೇ ಆಗ್ಲಿ ಬೇಜಾರಾಗುತ್ತಲ್ವಾ? ಅದೇ ರೀತಿ ಮಿಕ್ಕಿದವ್ರಿಗೆಲ್ಲ ಅವರಿಗೆ ಬೇಜಾರಾಗಿ ಆ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಕಣ್ಣೀರ್ ಹಾಕೊಂಡು ತನ್ನ ತಂದೆ ಹತ್ರ ಹೋಗ್ಬಿಡ್ತಾರೆ. ತಂದೆ ಹತ್ರ ಹೋಗಿ ಅವ್ರು ಹೇಳ್ತಾರೆ, ತಂದೆಯವರೇ, ಚಂದ್ರನು ಅಂದ್ರೆ ಗಂಡ ಅಲ್ವಾ, ಏನ್ ಮಾಡ್ತಾನಂತ ಅಂದ್ರೆ, ರೋಹಿಣಿನ ಮಾತ್ರ ತುಂಬಾ ಇಷ್ಟಪಡ್ತಾ ಇದ್ದಾರೆ, ನಮ್ಮನ್ನ ಕೇರೇ ತಗೊಂತಾ ಇಲ್ಲ, ನಮ್ಮನ್ನ ತುಂಬಾ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಾವ್ ಏನೇ ಹೇಳಿದ್ರು ಕೂಡ ಕೋಪ ಮಾಡ್ಕೊಳ್ಳುವಂಥದ್ದು, ನಾವ್ ಏನೇ ಮಾತಾಡಿದ್ರು ಕೂಡ ಅದನ್ನ ತಲೆಗೆ ಹಾಕೊಳ್ಳದೆ ಇರುವಂತದ್ದು, ರೋಹಿಣಿನ ಮಾತ್ರ ಅಂದ ಚಂದಕ್ಕೆ ಬೆರಗಾಗಿ ಅವಳನ್ನ ಮಾತ್ರ ತುಂಬಾ ಕೇರ್ ತಗೊಂತಾ ಇದ್ದಾನೆ, ಆದ್ರೆ ನಮ್ಗೆಲ್ಲ ತುಂಬಾ ಬೇಜಾರಾಗ್ತಾ ಇದೆ ಅಂತ ಆ ಮಿಕ್ಕಿದ ಹೆಣ್ಮಕ್ಳೆಲ್ಲರೂ ಕೂಡ ತಮ್ಮ ತಂದೆ ಹತ್ರ ಹೋಗಿ ತುಂಬಾನೇ ಕಣ್ಣೀರ್ ಹಾಕ್ತಾ ಇರ್ತಾರೆ. ಕಣ್ಣೀರ್ ಹಾಕಿದಾಗ ದಕ್ಷನಿಗೆ ಕೋಪ ಬಂದ್ಬಿಡುತ್ತೆ. ದಕ್ಷ ಪ್ರಜಾಪತಿಗೆ ಕೋಪ ಬಂದ್ ಏನ್ ಮಾಡ್ತಾರೆ, ಚಂದ್ರನನ್ನ ಕರೆಸಿ, ನೋಡಪ್ಪ, ಎಲ್ಲರನ್ನೂ ಒಂದೇ ರೀತಿ ನೋಡ್ಬೇಕು, ಒಬ್ರಿಗೆ ಒಂದು ಮಾಡಿದ್ರೆ ಇವರೆಲ್ಲ ಎಲ್ಲ ಹೋಗ್ಬೇಕು, ಇವ್ರು ನಿನ್ನ ಹೆಂಡ್ತೀರೇ ಅಲ್ವಾ, ಇವ್ರನ್ನ ನೀನ್ ಹಿಂಗ್ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ಯಾ? ಅಂತ ಚಂದಕ್ಕೆ ಬೆರಗಾಗಿ ನೀನು ಇವ್ರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಇವ್ರ ಮನಸ್ಸು ನೋವು ಮಾಡ್ಕೊಂಡ್ರೆ ನಿನ್ಗೆ ಒಳ್ಳೇದಾಗುತ್ತಾ ಅಂತ ಅದು ತುಂಬಾ ನಯವಾಗಿ ತಿಳಿಸಿ ಹೇಳ್ತಾನೆ. ಯಾಕಂದ್ರೆ ತಂದೆ ಆದವನು ಹೆಣ್ಣೆತ್ತವ್ರು ಹಂಗೆ ಅಲ್ವಾ, ತಿಳಿಸಿ ಬುದ್ಧಿ ಹೇಳ್ತಾನೆ ಚಂದ್ರನಿಗೆ. ಚಂದ್ರ ನಾನ್ಯಾಕೆ ಅಂತಾನೆ ಅಂದ್ರೆ, ಚಂದ್ರ ತಲೆಗೆ ಹಾಕೊಳ್ಳೋದಿಲ್ವಂತೆ. ನಾನ್ಯಾಕೆ ಅಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ಚಂದ್ರ ಅವ್ರ ಮಾತಿಗೆ ಬೆಲೆನೇ ಕೊಡೋದಿಲ್ವಂತೆ. ಮತ್ತಿಷ್ಟು ಅಂದ್ರೆ ಒಂದ್ ರೀತಿ ಗರ್ಭದಲ್ಲಿ ನಿಂತ್ಕೊಳ್ಳೋದು, ನೋಡೋ ಆಕಾರದಲ್ಲೇ ಆತನ ದಕ್ಷನಿಗೆ ಕೋಪ ಬಂದ್ಬಿಡುತ್ತೆ ಚಂದ್ರನ ಮೇಲೆ. ಅಲ್ಲ, ನಾನು ಇಷ್ಟೊಂದು ತಿಳಿಸಿ ಹೇಳ್ತಾ ಇದ್ದೀನಿ, ಎಲ್ಲರನ್ನೂ ಕೂಡ ಒಂದೇ ರೀತಿ ನೋಡ್ಬೇಕಪ್ಪ ಅಂತ ಹೇಳಿದ್ರೆ ಈತ ನನ್ನ ಮಾತಿಗೂ ಕೂಡ ಬೆಲೆ ಕೊಡ್ತಾ ಇಲ್ವಲ್ಲ. ಹಾಗಾದ್ರೆ ನನ್ನ ಮುಂದೆನೆ ಈತ ಹಿಂಗಿರ್ಬೇಕಾಯ್ತು ಅಂತಂದ್ರೆ, ನಾನು ಇಲ್ದೇ ಇರುವಾಗ ನನ್ನ ಮಕ್ಕಳಿಗೆ, ಈ ಹೆಣ್ಣು ಮಕ್ಕಳಿಗೆ ಎಷ್ಟೊಂದು ತೊಂದರೆ ಕೊಡ್ಬೇಡ, ಇವನು ಎಷ್ಟು ನಿರ್ಲಕ್ಷ್ಯ ಮಾಡ್ಬೇಡ, ಇವ್ರಿಗೆ ಎಷ್ಟು ನೋವನ್ನ ಕೊಡ್ಬೇಡ, ಕಣ್ಣೀರ್ನ ಕೊಡ್ಬೇಡ ಅಂದ್ಬಿಟ್ಟು ಆತ ಏನ್ ಮಾಡ್ತಾನಂತ ಅಂದ್ರೆ, ಚಂದ್ರನಿಗೆ ಕೋಪದಲ್ಲಿ ಹೇಳ್ಬಿಡ್ತಾನಂತ. ಕೋಪದಲ್ಲಿ ಏನ್ ಹೇಳ್ತಾನೆ, ನೀನ್ ತುಂಬಾ ಸುಂದರವಾಗಿದೀಯ ಅಂತ, ತುಂಬಾ ಸೊಕ್ಕಿದೆ ಚಂದ್ರ ನಿನ್ಗೆ ಅಂತ ಹೇಳ್ತಾನಂತೆ. ಸುಂದರವಾಗಿದೆಯಾ ಅಂತ ತುಂಬಾ ಸೊಕ್ಕಿದೆ ಅಲ್ಲ ನಿನ್ಗೆ, ಆ ನಿನ್ನ ಒಂದು ಸೌಂದರ್ಯ ನಾಶವಾಗಿ ಹೋಗ್ಲಿ ಅಂತ ಶಾಪ ಹಾಕ್ಬಿಡ್ತಾನಂತೆ. ಯಾರು ದಕ್ಷ ಪ್ರಜಾಪತಿ ಇರ್ತಾರಲ್ವಾ, ಚಂದ್ರನಿಗೆ ಶಾಪ ಕೊಟ್ಬಿಡ್ತಾರಂತೆ. ನೀನು ಅಂದವಾಗಿದೆಯಾ, ತುಂಬಾನೇ ಸುಂದರವಾಗಿದೆಯಾ ಅಂತ ಸೊಕ್ಕು ನಿನಗೆ, ಆ ನಿನ್ನ ಸೌಂದರ್ಯನೇ ಸರ್ವನಾಶ ಆಗೋಗ್ಬಿಡ್ಲಿ ಅಂದ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಶಾಪ ಹಾಕ್ಬಿಡ್ತಾರಂತೆ.
ಶಾಪ ಹಾಕಿದಾಗ ಚಂದ್ರನಿಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಭಯ ಸ್ಟಾರ್ಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಸೀದಾ ಬ್ರಹ್ಮದೇವ್ರ ಹತ್ರ ಹೋಗ್ತಾರಂತ. ಬ್ರಹ್ಮದೇವ್ರ ಹತ್ರ ಹೋಗಿ ಇರೋದನ್ನೆಲ್ಲ ಹೇಳ್ತಾರಂತೆ. ಇಲ್ಲ, ನನಗೆ ರೋಹಿಣಿ ತುಂಬಾ ಇಷ್ಟ ಆದ್ಲು, ತುಂಬಾನೇ ಚೆನ್ನಾಗಿದ್ದಾಳೆ ನೋಡೋಕೆ, ಅವಳ ಮಾತ್ರ ತುಂಬಾ ಕೇರ್ ಮಾಡ್ತಾ ಇದ್ದೆ. ಇವ್ರು ಎಷ್ಟೇ ನನಗೆ ಪ್ರೀತಿ ತೋರಿಸಿದ್ರು, ಇವ್ರು ಎಷ್ಟೇ ನನಗೋಸ್ಕರ ಏನೇ ಮಾಡಿದ್ರು ಕೂಡ ನಾನು ಇವ್ರನ್ನ ಕೇರ್ ಮಾಡ್ತಾ ಇರ್ಲಿಲ್ಲ. ಇದನ್ನ ಹೋಗಿ ಅವರು ತಂದೆ ಹತ್ರ ದೂರು ಕೊಟ್ಟರು. ಅವ್ರ ತಂದೆಯವರು ನನಗೆ ಕರೆಸಿ ಹೇಳಿದ್ರು. ಹೇಳಿದಾಗ್ಲೂ ಕೂಡ ನಾನು ಅವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ದೇ ಇರೋ ಕಾರಣಕ್ಕೆ ದೇವ್ರೆ ಬ್ರಹ್ಮದೇವ್ರ ಹತ್ರ ಹೇಳ್ತಾರೆ, ಚಂದ್ರ ಈ ತರ ಶಾಪ ಕೊಟ್ಬಿಟ್ರು, ನಿನ್ನ ಸೌಂದರ್ಯ ಇದೆ ಅಂತ ನಿನಗೆ ಸೊಕ್ಕಿದೆ ಅಲ್ಲ, ನಿನ್ನ ಸೌಂದರ್ಯನೇ ಸರ್ವನಾಶವಾಗಿ ಹೋಗು ಅಂತ ಹೇಳ್ಬಿಟ್ರು, ಶಾಪ ಕೊಟ್ಬಿಟ್ರು ಅಂದ್ಬಿಟ್ಟು ಆ ಚಂದ್ರ ಏನ್ ಮಾಡ್ತಾನಂದ್ರೆ ಕಣ್ಣೀರ್ ಹಾಕೊಂಡು ಬ್ರಹ್ಮದೇವ್ರ ಹತ್ರ ಹೇಳ್ತಾರಂತ. ಬ್ರಹ್ಮದೇವರು ಒಂದ್ ಮಾತು ಹೇಳ್ತಾರಂತೆ, ಇದರಿಂದ ನಿನಗೆ ಮುಕ್ತಿ ಪಡೆಯೋಕೆ, ಈ ಒಂದು ಶಾಪದಿಂದ ನೀನು ಹೊರಗೆ ಬರೋಕೆ, ಮುಕ್ತಿ ಪಡೆಯೋಕೆ ನಿನಗಿರುವಂತ ಒಂದೇ ಒಂದು ದಾರಿ ಅಂತ ಅಂದ್ರೆ ನೀನು ಶಿವನನ್ನ ಪೂಜಿಸು, ಶಿವನನ್ನ ಆರಾಧಿಸ್ಬೇಕು. ನೀನು ಈಶ್ವರನನ್ನ ನೀನು ಎಷ್ಟು ಭಕ್ತಿಯಿಂದ ಪೂಜಿಸ್ತೀಯೋ ಅಷ್ಟು ಬೇಗ ನೀನು ಈ ಒಂದು ಶಾಪದಿಂದ ಹೊರಗೆ ಬರ್ತೀಯಾ, ಮುಕ್ತಿ ಪಡಿತೀಯಾ ಅಂತ ಯಾರು ಬ್ರಹ್ಮದೇವರು ಚಂದ್ರನಿಗೆ ಹೇಳ್ತಾರಂತೆ. ಆಗ ಚಂದ್ರ ಏನ್ ಮಾಡ್ತಾನಂತ ಅಂದ್ರೆ ಒಂದು ಶಿವನನ್ನ ಕುರಿತು ಘೋರವಾದ ತಪಸ್ಸನ್ನ ಹಲವು ವರ್ಷಗಳಿಂದ ಮಾಡ್ತಾ ಬರ್ತಾನಂತೆ. ಮಾಡ್ತಾ ಬಂದಾಗ ದಯಾಮಯಿ ಶಿವರು ಏನ್ ಮಾಡ್ತಾರಂತ ಅಂದ್ರೆ ಇವರ ಕೆಲವು ವರ್ಷಗಳ ನಂತರ ಚಂದ್ರನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷವಾಗ್ತಾರಂತೆ. ಚಂದ್ರನ ಮುಂದೆ ಪ್ರತ್ಯಕ್ಷ ಆಗ್ತಾರೆ ಈಶ್ವರ ದೇವರು ಬಂದು ಹೇಳ್ತಾರಂತೆ, ನೋಡಪ್ಪ ಆಗಿದ್ದೆಲ್ಲ ನನ್ಗೆ ಗೊತ್ತಾಗಿದೆ, ಆದ್ರೆ ನಿನಗೆ ನೋಡು, ದಕ್ಷಿಣ ಕೊಟ್ಟಂತ ಶಾಪದಿಂದ ನಿನಗೆ ಹೊರಗೆ ತರೋಕೆ, ಮುಕ್ತಿ ಕೊಡೋಕೆ, ಸಂಪೂರ್ಣವಾದಂತ ಮುಕ್ತಿ ಕೊಡಕ್ ಆಗೋದಿಲ್ಲ. ಆದರೆ ಒಂದು ದಾರಿ ಇದೆ, ಅದನ್ನ ಮಾತ್ರ ನಾನು ನಿನಗೆ ಹೇಳ್ತೀನಿ ಅಂತ ಚಂದ್ರದೇವನಿಗೆ ಈಶ್ವರ ದೇವರು ಹೇಳ್ತಾರಂತೆ. ನೀನು ತಿಂಗಳಲ್ಲಿ 15 ದಿನಗಳ ಕಾಲ ಕ್ಷಯಿಸುವೆ, ಅದನ್ನು ಕೃಷ್ಣ ಪಕ್ಷ ಎಂದು ಕರೆಯುವಂತೆ ಆಗಲೇ. ನನ್ನ ವರದಿಂದ ನೀನು ಉಳಿದ 15 ದಿನಗಳ ಕಾಲ ವೃದ್ಧಿಗೊಳ್ಳುವೆ, ಅದನ್ನು ಶುಕ್ಲ ಪಕ್ಷ ಎಂದು ಕರೆಯುವಂತಾಗಲಿ ಎಂದು ಶಿವನು ಚಂದ್ರನಿಗೆ ವರ ಕೊಡ್ತಾರಂತೆ. ಅವತ್ತಿಂದ ಪ್ರಾರಂಭ ಆಯ್ತು ನೋಡಿ ಈ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅನ್ನುವಂಥದ್ದು. ಸ್ನೇಹಿತರೆ, ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದಂಥದ್ದು ಏನ್ ಗೊತ್ತಾ, ಮುಖ್ಯವಾಗಿ ಇದೆಲ್ಲವೂ ಕೂಡ ದೇವರುಗಳು ನಮಗೆ ಈ ತರ ಯಾಕೆ ಸೂಚನೆನ ಕೊಟ್ಟರು, ಈ ತರ ಯಾಕೆ ನಡೀತು ಅಂತ ಅಂದ್ರೆ ಯಾರು ಕೂಡ ಈ ತರ ಮಾಡಬಾರ್ದು. ಕಲಿಯುಗದಲ್ಲಿ ಈ ತರದ ಸಂದರ್ಭಗಳು ನಮ್ಗೆ ಎದುರಾಗತ್ತೆ, ಈ ರೀತಿ ಯಾವತ್ತೂ ಕೂಡ ಮಾಡಬೇಡಿ, ಇದು ತುಂಬಾ ದೊಡ್ಡ ತಪ್ಪು, ಇದರಿಂದ ನಾವು ಕಷ್ಟವನ್ನೇ ಅನುಭವಿಸ್ತೀವಿ ಹೊರತಾಗಿ ಚೆನ್ನಾಗಂತೂ ಕೂಡ ಇರೋದಿಲ್ಲ. ದಯವಿಟ್ಟು ಕೂಡ ಈ ತರದ ತಪ್ಪನ್ನ ಮಾಡಬೇಡಿ. ನಿಮ್ಗೆ ಎಲ್ಲರನ್ನೂ ಕೂಡ ಸಮನಾಗಿ ನೋಡ್ಬೇಕು, ಒಬ್ರಿಗೊಂದು ಮಾಡುವಂತ ಗುಣ ಇರಬಾರ್ದು. ನೀವು ಚೆನ್ನಾಗಿರ್ಬೇಕು, ಬೇರೆಯವರನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು. ಯಾರ ಮೇಲೂ ಕೂಡ ಈ ದ್ವೇಷ ಆಗ್ಲಿ, ನಿರ್ಲಕ್ಷ್ಯ ಆಗ್ಲಿ, ಒಂದು ಮನಸ್ತಾಪಗಳಾಗ್ಲಿ ಒಳ್ಳೇದಲ್ಲ ಅನ್ನುವಂತ ಒಂದು ಪಾಠವನ್ನ ಒಂದು ಕಥೆ ಮುಖಾಂತರ ನಮ್ಗೆ ದೇವರುಗಳೇ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಸರಿನಾ? ಈ ಒಂದು ಮಾಹಿತಿನ ಎಲ್ಲರಿಗೂ ಕೂಡ ಕೊಡ್ಬೇಕಂತ ಅನಿಸ್ತು, ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಮಸ್ಕಾರ.